ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಸಮಪಾಡು ಅನ್ನೋರು ಯಾರೋ ಒಬ್ಬನ MSc ಮಾಡ್ಕೊಳ್ಳಿ, ಅವರು ಒಬ್ಬನ ರಾಜ್ಯಸಭೆ ಮೆಂಬರ್ ಮಾಡಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಂತ್ರಿ ಮಾಡಲಿ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನೋ ತತ್ವಕ್ಕೆ ಬಿಜೆಪಿ ಬದ್ಧ ಇದೆ. ಆದರೆ ಕಾಂಗ್ರೆಸ್ ಮುಸ್ಲಿಂ ಬಹುಪಾಲು, ಇತರರಿಗೆ ಅಲ್ಪ ಪಾಲು ಎಂಬ ನೀತಿ ಬಗ್ಗೆ ಮಾತನಾಡಿದ್ದ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ ನಮ್ಮ ದೇಶದ ಕರ್ನಾಟಕದ ಪ್ರಜೆಗಳು. ನಾವು ಅಲ್ಪಸಂಖ್ಯಾತರ ಬಗ್ಗೆ, ಹಿಂದುಳಿದವರ ಬಗ್ಗೆ ಚಿಂತೆ ಮಾಡ್ತೀವಿ. ಸಮಬಾಳು ಸಮಪಾಲು ಅನ್ನೋರು ತಮ್ಮ ಪಕ್ಷದಲ್ಲಿ ಪರಿಷತ್ ಸದಸ್ಯ, ರಾಜ್ಯಸಭಾ ಸದಸ್ಯ, ಕೇಂದ್ರದಲ್ಲಿ ಮಂತ್ರಿ ಮಾಡಲಿ. 2 ಕ್ರಿಶ್ಚಿಯನ್, 3 ಜನ ಮುಸ್ಲಿಂ ಮಾಡ್ಕೊಳ್ಳಿ ನೋಡೋಣ. ಆಗ ವಿಜಯೇಂದ್ರಗೆ ಸಮಬಾಳು ಸಮಪಾಲು ಅಂತ ಮಾತನಾಡೋದು ಯೋಗ್ಯ ಅನ್ಸುತ್ತೆ. ಕುವೆಂಪು ನಾಡಗೀತೆಯನ್ನ ಸರಿಯಾಗಿ ಓದ್ಲಿ. ಯಾರು ಸೇರಿದ್ರೆ ಶಾಂತಿ ತೋಟ ಆಗುತ್ತೆ ಅನ್ನೋದನ್ನ ಸರಿಯಾಗಿ ಓದ್ಲಿ. ಈಗ ಅಧ್ಯಕ್ಷರಾಗಿದ್ದಾರೆ, ಅವರ ಲೆವೆಲ್ನಲ್ಲೇ ಇರ್ಲಿ ಅಂತ ಮಾತನಾಡಿದ್ದಾರೆ. ಹಾಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಇಳಿಯೋದಕ್ಕೂ ಮೊದಲು ಶಕ್ತಿ ಪ್ರದರ್ಶನದ ಬಗ್ಗೆ ಕೂಡ ಮಾತನಾಡಿದ್ರು. ಚರ್ಚೆಗಳಾಗ್ತಾ ಇದೆ, ವಿವಿಧ ಅಭಿಪ್ರಾಯಗಳನ್ನ ಕೊಡ್ತಿದ್ದಾರೆ. ಎಲ್ಲಾ ಮಂತ್ರಿಗಳು ಎಲ್ಲಾ ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಕಾರ್ಯಕರ್ತರ ಸಭೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದೀನಿ. ಆ ಕೆಲಸ ಮುಗಿಲಿ, ಆಮೇಲೆ ಮಿಕ್ಕಿದ ಯೋಚನೆ ಮಾಡ್ತೀವಿ. ನಮ್ದು 2 ವರ್ಷದ ಸಂಭ್ರಮ ಅಂತೂ ಮಾಡಲೇಬೇಕು, ಮಾಡ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಸಮಬಾಳು ಅನ್ನುವಂಥದ್ದು ಬಿಜೆಪಿ ಬಿಟ್ಟರೆ ಕಾಂಗ್ರೆಸ್ ಗೊತ್ತೇ ಇಲ್ಲ ನೋಡಪ್ಪ, ಮುಸ್ಲಿಮ್ಸ್ ಇರ್ಬೋದು, ಕ್ರಿಶ್ಚಿಯನ್ಸ್ ಇರ್ಬೋದು, ಸಿಖ್ ಇರ್ಬೋದು, ಬೌದ್ಧರು ಇರ್ಬೋದು, ಅವರೆಲ್ಲ ನಮ್ಮ ದೇಶದ ಪ್ರಜೆಗಳು, ಕರ್ನಾಟಕ ರಾಜ್ಯದ ಪ್ರಜೆಗಳು. ನಾವು ಎಲ್ಲ ಅಲ್ಪಸಂಖ್ಯಾತರಿಗೆ ಹಿಂದುಳಿದವರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಸಮಪಾಡು ಅನ್ನೋರು ಯಾರೋ ಒಬ್ಬನ MSc ಮಾಡ್ಕೊಳ್ಳಿ, ಅವರು ಒಬ್ಬನ ರಾಜ್ಯಸಭೆ ಮೆಂಬರ್ ಮಾಡಲಿ, ಸೆಂಟ್ರಲ್ ಗೌರ್ಮೆಂಟಲ್ಲಿ ಮಂತ್ರಿ ಮಾಡಲಿ, 1-2 ಕ್ರಿಶ್ಚಿಯನ್ಸ್ನ, 3 ಜನ ಮುಸ್ಲಿಮ್ಸ್ನ ಮಾಡ್ಕೊಳ್ಳಿ. ಆಗ ವಿಜಯೇಂದ್ರಗೆ ಸಮಪಾಳು ಅಂತ ಮಾತಾಡೋಕ್ಕೆ ಒಂದು ಅವಕಾಶ ಇದೆ. ಈಗೇನು ಕುವೆಂಪುರವರ ಮಾತು, ನಮ್ಮ ನಾಡಗೀತೆ ಇದೆಯಲ್ಲ, ಆ ನಾಡಗೀತೆನ ಸರಿಯಾಗಿ ಓದಲಿ. ಅವರು ಯಾರ್ಯಾರು ಸೇರಿದ್ರೆ ಶಾಂತಿಯ ತೋಟ ಆಗ್ತದೆ ಅಂತೇಳಿ ಅವರು ವಿಜಯೇಂದ್ರವರು ಓದಲಿ. ಇನ್ನು ಪಾಪ ಈಗ ಅಧ್ಯಕ್ಷರಾಗಿದ್ದಾರೆ, ಅವ್ರ ಲೆವೆಲಲ್ಲೇ ಇರಲಿ. ಜೈಶಂಕರ್ ಅವರು ಹೇಳ್ತಾರೆ ಸರ್, ಇದು ಏಕತೆಗೆ ವಿರೋಧವಾಗಿತ್ತು ಅಂತ ಹೇಳಿ ಅವರು ವ್ಯಾಖ್ಯಾನ. ಜೈಶಂಕರ್ ಈಗ ನೀವು ಮಾತು ಕೇಳಲ್ಲ, ಫಸ್ಟ್ ಅವ್ರು ಏನು ಹೇಳಿದ್ದಾರೆ ಅಂತ ನೋಡ್ಕೋತೀನಿ, ಆಮೇಲೆ ಮಾತಾಡ್ತೀನಿ. ಚರ್ಚೆ ವಿವಿಧ ಅಭಿಪ್ರಾಯಗಳನ್ನು ಕೊಡ್ತಾ ಇದ್ದಾರೆ. ಫಸ್ಟು ಎಲ್ಲ ಮಂತ್ರಿಗಳಿಗೆ ನಾವು ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಹೋಗಿ ಕಾರ್ಯಕರ್ತರ ಸಭೆ ಮಾಡಿ ಅಂತ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಆ ಕೆಲಸ ಎಲ್ಲ ಮುಗಿಲಿ, ಆಮೇಲೆ ಮಿಕ್ಕಿದೆಲ್ಲ ಯೋಚನೆ ಮಾಡ್ತೀವಿ. ನಮ್ಮದು 2 ವರ್ಷದ ಒಂದು ಸಂಭ್ರಮ ಅಂತ ಮಾಡಲೇಬೇಕಾಗಿದೆ, ನಾವು ಮಾಡ್ತೀವಿ.